ರಾಯಚೂರಿನ ಸಾಹಿತಿ ಕವಿ ಪಿ ವೆಂಕಟೇಶ್ ಬಾಗಲವಾಡ ರಚಿಸಿದ ಹಾಸ್ಯ ಬರಹಗಳ ಸಂಕಲನವಾದ ನಿಮಗೆ ತಿಳಿಯುವುದಿಲ್ಲ ಬಿಡ್ರಿ ಎಂಬ ಕೃತಿಯನ್ನು ಡಿಸೆಂಬರ್ 28ರಂದು ಬೆಳಿಗ್ಗೆ 11 ಗಂಟೆಗೆ ನಗರದ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಸ್ಪಂದನ ಪ್ರಕಾಶನದ ಮುಖಾಂತರ ಲೋಕಾರ್ಪಣೆಗೊಳ್ಳಲಿದೆ ಎಂದು ಶ್ರುತಿ ಸಾಹಿತ್ಯ ಮೇಳದ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೆ. ಶಾಂತಪ್ಪ ಅಧ್ಯಕ್ಷರು, ಕರ್ನಾಟಕ ಸಂಘ ಇವರು ಉದ್ಘಾಟನೆಗೊಳಿಸಲಿದ್ದಾರೆ. ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಪುಸ್ತಕ ಲೋಕಾರ್ಪಣೆಯನ್ನು ಡಾಕ್ಟರ್ ಲಕ್ಷ್ಮೀಕಾಂತ್ ಸಾಹಿತಿಗಳು ಗುಲ್ಬರ್ಗಾ ಹಾಗೂ ಸಾಹಿತಿಗಳಾದ ಶ್ರೀ ಪ್ರಸನ್ನ ಮಂಡಲಗಿರಿ ಅವರು ಕೃತಿ ಪರಿಚಯವನ್ನು ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಾಹಿತಿಗಳಾದ ಅಯ್ಯಪ್ಪಯ್ಯ ಹುಡ, ವೀರ ಹನುಮಂತ್, ಚಿದಾನಂದ ಸಾಲಿ, ವೆಂಕಟರಾವ್ ಕುಲಕರ್ಣಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿಗಳಾದ ತಾಯಪ್ಪ ಬಿ ಹೊಸೂರು, ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರಾದ ವೆಂಕಟೇಶ್ ಬೇವಿನ ಬೆಂಚಿ, ಕರ್ನಾಟಕ ಸಂಘದ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಗಟ್ಟು ಅವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪಿ. ವೆಂಕಟೇಶ್ ಬಾಗಲವಾಡ ಕೃತಿ ರಚನೆಕಾರರು ಇವರು ಉಪಸ್ಥಿತರಿರಲಿದ್ದಾರೆ. ಕಾರ್ಯಕ್ರಮದ ನಿರೂಪಣೆಯನ್ನು ಖ್ಯಾತ ನಿರೂಪಕರಾದ ಮುರಳೀಧರ್ ಕುಲಕರ್ಣಿ ಅವರು ನಿರ್ವಹಿಸಲಿದ್ದಾರೆ ಎಂದರು. ಪಿ. ವೆಂಕಟೇಶ್ ಬಾಗಲವಾಡ ಅವರು ರಚಿಸಿದ ನಿಮಗೆ ತಿಳಿಯೋದಿಲ್ಲ ಬಿಡ್ರಿ ಇದೊಂದು ವಿಶೇಷ ಹಾಸ್ಯ ಪ್ರಜ್ಞೆಯ ಸಂಕಲನವಾಗಿದೆ. ಇದರಲ್ಲಿ ಒಟ್ಟು ಸಣ್ಣ ಸಣ್ಣ ಘಟನೆಗಳನ್ನು ಆಧರಿಸಿ 35 ಹಾಸ್ಯ ಕೃತಿಗಳಿವೆ. ಈ ಸಂಕಲನದಲ್ಲಿ ಮೂಡಿಬಂದ ಎಲ್ಲಾ 35 ಕೃತಿಗಳು ಓದುಗರನ್ನು ಹಾಸ್ಯಲೋಕಕ್ಕೆ ಕೊಂಡೊಯ್ಯುವುದರ ಜೊತೆಗೆ ಅಭಿರುಚಿಯನ್ನು ಮೂಡಿಸುತ್ತದೆ ಎಂದು ಹೇಳಿದರು. ಈಗಾಗಲೇ ಪಿ. ವೆಂಕಟೇಶ್ ಬಾಗಲವಾಡ ಅವರ ಹಲವಾರು ಹಾಸ್ಯ ಬರಹಗಳು, ಇನ್ನಿತರೆ ಲೇಖನಗಳು ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಇದು ಇವರ ಚೊಚ್ಚಲ ಕೃತಿಯಾಗಿದ್ದು, ಈ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸರ್ವ ಸಾಹಿತ್ಯಾಸಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಪ್ರಥಮ ಬಾರಿಗೆ ಪ್ರತಿಪಾದಿಸಿದರು. ನಂತರ ಬಿಜಿ ಬಳ್ಳಾರಿಯವರಾಗಿರ್ತಕ್ಕಂಥ ಬಿಜಿ ಅವರು ಸಹ ಆ ಹಾಸ್ಯ ಸಾಹಿತ್ಯವನ್ನ ಉದ್ದೀಪನಗೊಳಿಸಿದರು, ವೃದ್ಧಿಗೊಳಿಸಿದರು. ಅದಾದ ನಂತರ ಪ್ರಸ್ತುತ ಎಚ್ ಗುಂಡಿರಾಜ್ ಅವರು ನಮ್ಮ ಕರ್ನಾಟಕದಲ್ಲಿ ಹಾಸ್ಯ ಸಾಹಿತ್ಯವನ್ನ ಬೆಳೆಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ರಾಯಚೂರಿನ ಹೆಸರಾಂತ ಲೇಖಕರು, ಸಾಹಿತಿಗಳು, ಹಲವಾರು ಕವನಗಳನ್ನು ರಚಿಸಿದಂತ ಕವಿಗಳಾಗಿರ್ತಕ್ಕಂಥ ಪಿ. ವೆಂಕಟೇಶ್ ಬಾಗಲವಾಡ ಅವರು ಪ್ರಥಮ ತಮ್ಮ ಚೊಚ್ಚಲ ಕೃತಿಯನ್ನೇ ಹಾಸ್ಯ ಸಾಹಿತ್ಯದ ಮೂಲಕ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಪಿ. ವೆಂಕಟೇಶ್ ಬಾಗಲವಾಡ ಅವರು ಈ ಒಂದು ಚೊಚ್ಚಲ ಕೃತಿ ಅಂದ್ರೆ ನಿಮಗೆ ತಿಳಿಯೋದಿಲ್ಲ ಬಿಡ್ರಿ ಅಂತಕ್ಕಂಥ ಒಂದು ಹಾಸ್ಯ ಸಂಕಲನ. ಇದರಲ್ಲಿ 33 ಅಂಶಗಳು, 33 ವಿವಿಧ ರೀತಿಯಾದಂತಹ ನೈಜ ಘಟನೆಗಳನ್ನು ಆಧರಿಸಿದಂತ ಹಾಸ್ಯದ ಲೇಖಿತವಾಗಿರ್ತಕ್ಕಂಥ ಲೇಖನಗಳ ಸಂಕಲನವಿದೆ. ಪಿ. ವೆಂಕಟೇಶ್ ಬಾಗಲವಾಡ ಅವರು ಬರೆದಂತ ಮುಖ್ಯವಾಗಿರ್ತಕ್ಕಂಥ ಕೃತಿ ಇದು. ಬಹಳ ಸುಂದರವಾಗಿರ್ತಕ್ಕಂಥ ಕೃತಿ. 33 ಬರಹಗಳಿವೆ ಇದರಲ್ಲಿ ಕೃತಿಯಲ್ಲಿ. ಇದರ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಸ್ಪಂದನ ಪ್ರಕಾಶನದಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸಂಘದ ಈ ಕಾರ್ಯಕ್ರಮ ನಡೀತಕ್ಕಂಥದ್ದು 28/12/25 ಆದಿವಾರ ಬೆಳಗ್ಗೆ 10:30ಕ್ಕೆ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಈ ಒಂದು ನಿಮಗೆ ತಿಳಿಯುವುದಿಲ್ಲ ಬಿಡಿ ಅಂತಕ್ಕಂಥ ಒಂದು ಹಾಸ್ಯ ಸಂಕಲನದ ಲೋಕಾರ್ಪಣೆ, ಉದ್ಘಾಟನೆ ಕಾರ್ಯಕ್ರಮ ಮತ್ತು ಬಿಡುಗಡೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಕೆ. ಶಾಂತಪ್ಪ ಅವರು, ಅಧ್ಯಕ್ಷರು, ಕರ್ನಾಟಕ ಸಂಘ ರಾಯಚೂರು, ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದರ ಅಧ್ಯಕ್ಷತೆಯನ್ನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ದಾಸೋತ್ಸವ ಸಮಿತಿ ರಾಯಚೂರು ಇದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಪುಸ್ತಕ ಲೋಕಾರ್ಪಣೆಯನ್ನ ಡಾಕ್ಟರ್ ಲಕ್ಷ್ಮೀಕಾಂತ್ ಬಿ ಮೊಹರಿ ಅವರು ರಾಯಚೂರಲ್ಲಿ ಮೊದಲಿದ್ದರು, ಈಗ ಗುಲ್ಬರ್ಗದಲ್ಲಿ ಅವರು ಇದ್ದಾರೆ. ಅವರು ಸಾಹಿತಿಗಳು, ಲೇಖಕರು ಮತ್ತು ನಿಕಟಪೂರ್ವ ಅಧ್ಯಕ್ಷರು ದಾಸೋತ್ಸವ ಸಮಿತಿ ರಾಯಚೂರು. ಅವರು ಪುಸ್ತಕವನ್ನ ಲೋಕಾರ್ಪಣೆಯನ್ನ ಮಾಡಿ ಪುಸ್ತಕದ ಬಗ್ಗೆ ಕೃತಿ ಪರಿಚಯವನ್ನ ರಾಯಚೂರಿನ ನಾಡಿನ ಖ್ಯಾತ ಬರಹಗಾರರು, ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ಪ್ರಸನ್ನ ಮಂಡಲಗಿರಿ ಅವರು ಕೃತಿ ಪರಿಚಯವನ್ನ ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ರಾಯಚೂರಿನ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಅಯ್ಯಪ್ಪಯ್ಯ ಹುಡ, ಇನ್ನೊಬ್ಬ ರಾಯಚೂರಿನ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ವೀರ ಹನುಮಾನ್, ಚಿದಾನಂದ ಸಾಲಿ, ನಮ್ಮ ಜೊತೆಗೆ ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇರ್ತಕ್ಕಂಥ ಶ್ರೀ ವೆಂಕಟರಾವ್ ಕುಲಕರ್ಣಿ, ಸಾಹಿತಿಗಳು, ಜಿಲ್ಲಾಧ್ಯಕ್ಷರು,
ಗಮಕ ಸಾಹಿತ್ಯ ಪರಿಷತ್ ರಾಯಚೂರು ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ತಾಯಪ್ಪ ಪಿ ಹೊಸೂರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಮತ್ತು ರಾಯಚೂರು ಆಕಾಶವಾಣಿಯ ಮುಖ್ಯ ಕಾರ್ಯನಿರ್ವಾಹಕರಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ ಬೇವಿನ ಬೆಂಚಿ ಅವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ್ ಗಟ್ಟು ಅವರು ಸಹ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸ್ತಾ ಇದ್ದಾರೆ ಸಾಹಿತಿಗಳು ಮತ್ತು ಕವಿಗಳು. ಈ ಪುಸ್ತಕವನ್ನು ನಿಮಗೆ ತಿಳಿಯುವುದಿಲ್ಲ ಬಿಡ್ರಿ ಅಂತಕ್ಕಂಥ ಪುಸ್ತಕವನ್ನು ರಚಿಸಿದಂತ ಶ್ರೀ ಪಿ ವೆಂಕಟೇಶ್ ಬಾಗಲವಾಡ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದ ನಿರೂಪಣೆಯನ್ನ ನಾನು ಮಾಡ್ತಾ ಇದ್ದೇನೆ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಈಗಾಗಲೇ ಪಿ ವೆಂಕಟೇಶ್ ಬಾಗಲವಾಡ ಅವರು ಹಲವಾರು ಕನ್ನಡದ ಹಾಸ್ಯ ಸಾಹಿತ್ಯ ಲೋಕಕ್ಕೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡುವುದರ ಮುಖಾಂತರ ರಾಯಚೂರಿನಿಗೆ ಒಂದು ಹೊಸ ಹಾಸ್ಯದ ಕೃತಿಗಳನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಈಗಾಗಲೇ ಇವರು ಹಲವಾರು ಕೃತಿಗಳು ದೊಡ್ಡ ದೊಡ್ಡ ಹೆಸರಾಂತ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ನಿರಂತರ ಸಾಹಿತ್ಯ ಕೃಷಿಯನ್ನು ಮಾಡತಕ್ಕಂಥ ಶ್ರೀ ಪಿ ವೆಂಕಟೇಶ್ ಬಾಗಲವಾಡ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಜೊತೆಗಿರ್ತಕ್ಕಂಥವರು ರಾಯಚೂರಿನ ಜಿಲ್ಲಾ ಬ್ರಾಹ್ಮಣ ಸಮಾಜದ ಜಿಲ್ಲಾ ಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳಾಗಿರ್ತಕ್ಕಂಥ ರಮೇಶ್ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೂ ಸುದ್ದಿಗೋಷ್ಠಿಯಲ್ಲಿ ಶ್ರುತಿ ಸಾಹಿತ್ಯ ಮೇಳದ ಕಾರ್ಯದರ್ಶಿ ಹಾಗೂ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಚುನಾಯಿತ ಪ್ರತಿನಿಧಿಯಾದ ರಮೇಶ್ ಕುಲಕರ್ಣಿ, ಸಾಹಿತಿಗಳಾದ ವೆಂಕಟರಾವ್ ಕುಲಕರ್ಣಿ, ಕೃತಿ ರಚನೆಕಾರರಾದ ವೆಂಕಟೇಶ್ ಪಿ ಬಾಗಲವಾಡ, ಜೆಎಂ ವೀರೇಶ್ ಉಪಸ್ಥಿತರಿದ್ದರು.